ಬೆಂಗಳೂರಲ್ಲಿ ಲೈಟಾಗಿ ಮಳೆ ಸುರಿತಾ ಇದೆ. ಸೊ ಚೆನ್ನಾಗಿದೆ ವೆದರ್. ಅಂಡ್ ನಿದ್ದೆಯಲ್ಲೇ ಆಕ್ಚುಲಿ ಮಾತು ಬರ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಬ್ರೈನ್ ಫ್ರೈ ಆಗಿ ಹೋಗಿದೆ ಬರ್ತಾ ಇರೋ ರೆಸ್ಪಾನ್ಸ್ ಇಂದ ಅಂಡ್ ಜೊತೆಗೆ ಸಿಗ್ತಾ ಇರೋ ಲವ್ ಇಂದ. ಅಂಡ್ ಕಾನ್ಸ್ಟೆಂಟ್ಲಿ ದುಡಿತಾ ಇದೀವಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಹೇಗ್ ಮಾಡ್ಬೇಕು, ನಿಮಗೆ ಯಾವ ರೀತಿ ಶೋಸ್ ಕೊಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ರೆ ಯಾರಾದ್ರೂ ಕನ್ಫರ್ಮ್ ಮಾಡಿ. ಶೆಟ್ಟಿ ನಿತಿನ್ ಅವರು ಜಾಲಿ ಅಂತ ಹಾಕಿದ್ರೆ, ಜಾಲಿ ಜಾಲಿ ಅಂತ. ಹಾಯ್, ಸಾಗರ್ ಬಂದಿದ್ದಾರೆ, DJ ಸಾಗರ್, ರಾಕೇಶ್. ನಾನು ಬೆಂಗಳೂರಿಂದ ಹೋಗ್ತಾ ಇದ್ದೀನಿ ಬೇರೆ ಎಲ್ಲೋಗ್ಯ. ವೈಭವ್, ಅಯ್ಯೋ ಮಳೆ ಬರ್ತಾ ಇದೆ, ಮಳೆ ಸುರಿತಾ ಇದೆ. ಹಾಯ್, ಎಲ್ರಿಗೂ ಕೇಳಿಸ್ತಾ ಇದೆ ತಾನೆ? ದಿಲೀಪ ಜಾಲಿ ಜಾಲಿ. ಹಾಯ್ ವಿಂದ್ಯಾ, ಹಾಯ್ ಸಾರಿಕಾ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದ್ಸಲ ಅಷ್ಟೇ ಹೇಳೋದಕ್ಕಿದ್ದು, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಸದ್ಯಕ್ಕೆ ತುಂಬಾ ಜನ ಬೈತಾ ಇದ್ದೀರಾ ಇನ್ಸ್ಟಾಗ್ರಾಮಿಗೆ ಬಂದು, ಗುರು ಯಾಕೆ ಗುರು ಶೋ ಸಿಗ್ತಾ ಇಲ್ಲ ಅಥವಾ ಸಿನಿಮಾ ಸಿಗ್ತಾ ಇಲ್ಲ ಅನ್ನೋದು. ಸೊ ನಾವು ಕೂಡ ನಮ್ಮಿಂದ ಆದಷ್ಟು ಎಫರ್ಟ್ ಗಳನ್ನ ಮಾಡಿದ್ವಿ, ಬಟ್ ಬೇರೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇರೋದ್ರಿಂದ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಶೋಗಳನ್ನ ಕೊಡ್ತಾ ಇದ್ದಾರೆ. ಸೊ ಕೇಳಿಸ್ತಾ ಇದೆಯಲ್ವಾ ವಾಯ್ಸ್? ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ? ಯಾರಾದ್ರೂ ಕನ್ಫರ್ಮ್ ಮಾಡ್ಬೋದಾ ಪ್ಲೀಸ್? ಯಾರು ಇಲ್ಲ ಇಲ್ಲ ಅಂತ ಕಳ್ಸಿದ್ರು. ನಾನು ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಹಾ, ಕೇನೊಂದನ್ನತಾ. ಹರ್ಷೇ, ಓಕೆ. ಸೊ ಈಗ ನಿಮ್ಗೆ ಇನ್ನೂ ಜಾಸ್ತಿ ಶೋ ಕೊಡಬೇಕು ಅಂತ ನಾವು ಅನ್ಕೋತಾ ಇದೀವಿ. ಸೊ ಹೇಗ್ ಕೊಡೋದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಮಲ್ಟಿಪ್ಲೆಕ್ಸ್ ಹತ್ರ, ಸಿಂಗಲ್ ಸ್ಕ್ರೀನ್ ಹತ್ರ ಮಾತಾಡಿ ಸದ್ಯಕ್ಕೊಂದು ಒಪ್ಪಂದಕ್ಕೆ ಬಂದಿದೀವಿ. ಏನಂತ ಹೇಳಿದ್ರೆ, ಸುಮೇಧ್, ಹಾಯ್ ಸುಮೇಧ್. ಸೊ ಏನ್ ಒಪ್ಪಂದ ಅಂತ ಹೇಳಿದ್ರೆ, ಅರ್ಲಿ ಮಾರ್ನಿಂಗ್ ಶೋಸ್ ಬ್ಯಾಂಗ್ಳೂರಲ್ಲಿ ಓಪನ್ ಮಾಡ್ತಾ ಇದೀವಿ. ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ಯಾವತ್ತು ಈ ಅರ್ಲಿ ಮಾರ್ನಿಂಗ್ ಶೋ ಸ್ಟಾರ್ಸ್ ಗಳಿಗೆ ಮಾತ್ರ ನೋಡಿದ್ದು. ಅಂಡ್ ನೋಡಿ, ಫೈನಲಿ ನೀವು ಹೊಸಬ್ರು ಮಾಡಿದಂತ ಸಿನಿಮಾಗೆ ಅರ್ಲಿ ಮಾರ್ನಿಂಗ್ ಶೋಸ್ ಕೊಡ್ತಾ ಇದ್ರ. ಸೊ ಎಲ್ಲಾ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಆಲ್ಮೋಸ್ಟ್ 8 ಗಂಟೆ ಸುಮಾರಿಗೆ ನಮ್ದು ಇನ್ನೊಂದು ಎಕ್ಸ್ಟ್ರಾ ಶೋಸ್ ಹಾಕ್ತಾ ಇದ್ದಾರೆ. ನೀವೇನಾದ್ರೂ ಅದು ಫಾಸ್ಟ್ ಫೀಲಿಂಗ್ ತೋರಿಸಿದ್ರೆ 6 ಗಂಟೆಗೆ ಹಾಕೋದಕ್ಕೂ ಅವ್ರು ರೆಡಿ ಇದ್ದಾರೆ. ನೀವು ಹೇಳೋದಕ್ಕೆ ರೆಡಿ ಇದ್ರೆ, ಸಿನಿಮಾ ನೋಡೋದಕ್ಕೆ ನೀವು ರೆಡಿ ಇದ್ರೆ. ಅಂಡ್ ಮಲ್ಟಿಪ್ಲೆಕ್ಸ್ ಅಲ್ಲೂ ಹಾಗೆ 6 ಗಂಟೆಯಿಂದಾನೇ ಶೋ ಸ್ಟಾರ್ಟ್ ಆಗ್ತಾ ಇದೆ, 8 ಗಂಟೆಗೂ ಶೋಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಆಗ್ತಿರೋದು ನಿಮ್ಮಿಂದ. ಜಾಸ್ತಿ ಶೋ ಕೇಳಿದ್ರಿ. ಸೊ ನಮಗಿಂದ ನಾವು ಹೇಗೆ ಅಲೋಕೇಟ್ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿ, ಅಲಾಟ್ ಮಾಡ್ಬೋದು. ನೋಡಿ, ಬ್ರೈನೇ ವರ್ಕ್ ಆಗ್ತಿಲ್ಲ. ಅಲಾಟ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಈಗ ಅರ್ಲಿ ಮಾರ್ನಿಂಗ್ ಶೋಸ್ ನಾಳೆಯಿಂದ ಬೆಂಗಳೂರಲ್ಲಿ ಇರುತ್ತೆ, ನಾಳೆ ಬೆಂಗಳೂರಲ್ಲಿ ಇರುತ್ತೆ. ಸೊ ಸಂಡೇ ಆದ ಕಾರಣ ಯಾರೆಲ್ಲ ಸಿನಿಮಾ ನೋಡ್ಬೇಕು ಅಂತಿದ್ದೀರಾ, ಓಪನ್ ಆದ ತಕ್ಷಣ ದಯವಿಟ್ಟು ಹೋಗಿ ಬುಕ್ ಮೈ ಶೋಗೆ ಅಂಡ್ ಸಿನಿಮಾ ಬುಕ್ ಮಾಡಿ. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದೀರಾ. ಅಂಡ್ ಮತ್ತೂ ಮುಗಿದೋದ್ರೆ ಮತ್ತೆ ಬೈಬೇಡಿ, ಇನ್ನೊಂದೇನೋ ಮಾಡ್ಬೋದಾ ಅಂತ ಯೋಚನೆ ಮಾಡ್ತೀವಿ. ಖುಷಿ ನಿತಿನ್, ಹಾಯ್, ಖುಷಿಲಿದ್ದೀನಿ. ಸೊ ಇನ್ನೊಂದೇನು ಹೇಳ್ಬೇಕು ಅಂತಿದ್ರೆ, ಅಂದ್ರೆ ಯಾವತ್ತೂ ಕೂಡ ನಾವು ಈ ನಾರ್ತ್ ಕರ್ನಾಟಕನ ಇಗ್ನೋರ್ ಮಾಡಿದೀವಿ, ಅಲ್ಲಿಗೆ ಬರೋದೇ ಇಲ್ಲ ಅಂತ ಕೇಳಿದೀನಿ. ಸೊ ಈ ಸಿನಿಮಾ ಹಿಡ್ಕೊಂಡು ನಾವು ಅಲ್ಲಿಗೆ ಬರ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಸೊ ನಾಳೆ ಬರ್ತಾ ಇದೀವಿ ನಾವು. ಫಸ್ಟ್ ಬರ್ತಾ ಇದ್ವಿ ದಾವಣಗೆರೆಗೆ. 11 ಗಂಟೆಗೆ ತ್ರಿಶೂಲ್ ಅನ್ನುವಂತ ಥಿಯೇಟರ್ ಅಲ್ಲಿ ಇರ್ತೀವಿ ನಾವು. 11:55ಕ್ಕೆ ಮೂವಿ ಟೈಮ್ಗೆ ಹೋಗ್ತಾ ಇದೀವಿ. ಸೊ ಯಾರೆಲ್ಲ ದಾವಣಗೆರೆಯಲ್ಲಿ ಇದೀರಾ, ಸೊ ನೀವು ಸ್ಪ್ರೆಡ್ ಮಾಡಿ, ಥಿಯೇಟರ್ ಮೀಟ್ ಆಗೋಣ, ಒಂದು ಹಾಯ್ ಆದ್ರೂ ಹೇಳೋಣ ದೂರದಿಂದ. ಅಂಡ್ ಅದ್ರ ಜೊತೆಗೆ ಹುಬ್ಬಳ್ಳಿಗೂ ಬರ್ತಾ ಇದೀವಿ. 3:10ಕ್ಕೆ ಸಿನಿಪೊಲಿಸ್ ಬರ್ತಾ ಇದೀವಿ, ನಿಮ್ಗೆಲ್ಲ ಒಂದು ಹಾಯ್ ಹೇಳೋದಕ್ಕೆ. ಅದಾದ್ಮೇಲೆ ಲಕ್ಷ್ಮೀ ಪ್ರೈಡಿಗೆ ಬರ್ತಾ ಇದೀವಿ 4:20 ನಿಮಿಷಕ್ಕೆ. ಅದಾದ್ಮೇಲೆ ಧಾರವಾಡಕ್ಕೆ ಬರ್ತಾ ಇದೀವಿ ಐನಾಕ್ಸ್ಗೆ 7 ಗಂಟೆಗೆ. ಜೊತೆಗೆ ಅಲ್ಲಲ್ಲ, ಹೌದು 7 ಗಂಟೆಗೆ ಬರ್ತಾ ಇದೀವಿ. ಆಮೇಲೆ ಕೊನೆಯದಾಗಿ ಬರ್ತಾ ಇರೋದು ನಾವು ಬೆಳಗಾವಿಗೆ 10 ಗಂಟೆಗೆ ಕಪಿಲ್ ಸಿನಿಮಾಸ್ಗೆ. ಸೊ ಬರ್ತಾ ಇದೀವಿ ದಾವಣಗೆರೆಗೆ, ಅದಾದ ಮೇಲೆ ಧಾರವಾಡನ, ಹುಬ್ಬಳ್ಳಿ, ಆಮೇಲೆ ಧಾರವಾಡ, ಆಮೇಲೆ ಬೆಳಗಾವಿಗೆ. ಸೊ ಯಾರೆಲ್ಲ ಆ ಕಡೆ ಇದೀರಾ, ಸೊ ಮಗ ಬಿಜಾಪುರ ಅಂತ ಹಾಕಿದಿರಾ, ಬರ್ಬೇಕು ಅಂತ ಆಸೆ ಇದೆ ಮಗ, ಬಟ್ ಏನ್ ಮಾಡೋದು, ಏನ್ ಲಿಮಿಟೇಷನ್ ಇದೆ. ಮತ್ತೊಂದ್ಸಲ ಬರೋಕ್ಕಾದ್ರೆ ಖಂಡಿತ ಬಂದೇ ಬರ್ತೀವಿ. ಮಂಗಳೂರಿಗೆ ಅದ್ವಿತ್ ಕುಡ್ಲಾಡ್ದೆ ಸ್ಟಾರ್ಟ್ ಮಲ್ದಿನಿ. ಅಂಡ್ ಬಿಜಾಪುರ್ಗೆ ಬರ್ತೀವಿ, ನೋಡೋಣ. ಬಿಜಾಪುರ್ ಮತ್ತೆ ಕೆಲವರು ಕುಂದಾಪುರ ಬಂದೇ ಬರ್ತೀವಿ ಸರ್, ಬೈಬೇಡಿ, ದಯವಿಟ್ಟು ಬರಬೇಡಿ. ಎಲ್ಲೆಲ್ಲಿಗೆ ಸಾಧ್ಯ ಅಲ್ಲೆಲ್ಲಿಗೆಲ್ಲ ಹೋಗ್ತೀವಿ. ಹೇಳೋದಕ್ಕಿರೋದಿಷ್ಟೇ, JP ಅನ್ನುವಂತ ಒಬ್ಬ ನಟ ತುಂಬಾ ಕಷ್ಟಪಟ್ಟು ಸಿನಿಮಾ ಬರಬೇಕು ಅಂತ ಯೋಚನೆ ಮಾಡಿ ತುಂಬಾ ವರ್ಷ ಬೇರೆ ಬೇರೆ ಕೆಲಸಗಳನ್ನ ಮಾಡಿ, ಆಮೇಲೆ ರಂಗಭೂಮಿಗೆ ಬಂದು, ಆಮೇಲೆ ಸಿನಿಮಾಗೆ ಬಂದು, ಈಗ ಒಂದು ನಿರ್ದೇಶನ ಮಾಡಿದ್ದಾರೆ. ನೆನ್ನೆ ಸಿಂಗಲ್ ಸ್ಕ್ರೀನ್ ಮುಂದೆ ನೀವು ಯಾವ ರೀತಿಯ ರೆಸ್ಪಾನ್ಸ್ ಅವ್ರಿಗೆ ಕೊಟ್ರಿ, ಅದು ಒಬ್ಬ ದೊಡ್ಡ ನಟನಾಗಿ ಅವ್ರನ್ನ ರೂಪಿಸುತ್ತೆ, ದೊಡ್ಡ ಬರಹಗಾರನಾಗಿ, ನಿರ್ದೇಶಕನಾಗಿ ಅವ್ರನ್ನ ರೂಪಿಸುತ್ತೆ. ಅದಕ್ಕೆ ನಿಮ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಅದೇ ರೀತಿ ಶನಿಲ್ ಗೌತಮ್ ಕೂಡ, ಅವರು ಕೂಡ ಹಾಗೆ. ಅಂದ್ರೆ ಎಷ್ಟೋ ವರ್ಷದಿಂದ ನನ್ನ ಜೊತೆ ಇದ್ದಾರೆ, ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ, ತುಂಬಾ ಟ್ಯಾಲೆಂಟೆಡ್ ಬರಹಗಾರ ಕೂಡ. ಅವರು ಕೂಡ ಮುಂದೆ ಒಂದ್ ದಿವಸ ನಿರ್ದೇಶನ ಮಾಡ್ತಾರೆ. ಅವ್ರಿಗೆ ನೀವು ರವಿ ಅಣ್ಣ ಅಂತ ಥಿಯೇಟರ್ ಮುಂದೆ ಕರಿಬೇಕಾದ್ರೆ
ಬಹಳ ಖುಷಿ ಆಯ್ತು. ಧಾರವಾಡ ಯಾವಾಗ ಅಂತ ವೈಭವ್ ಕೇಳ್ತಾ ಇದ್ರು. ನಾಳೆನೇ ಬರ್ತಿರೋದು. ಫಸ್ಟಿಗೆ ದಾವಣಗೆರೆಗೆ, ಅದಾದ್ಮೇಲೆ ಹುಬ್ಬಳ್ಳಿಗೆ, ಅದಾದ್ಮೇಲೆ ಧಾರವಾಡಕ್ಕೆ, ಆಮೇಲೆ ಬೆಳಗಾವಿಗೆ. ಸೊ ಮತ್ತೊಂದ್ಸಲ ಹೇಳೋದಕ್ಕಿರೋದಿಷ್ಟೇ, ನಾಳೆ ಬೆಳಿಗ್ಗೆ ನೀವು ಕೇಳಿದ್ರಿ ಅಂತ ಅರ್ಲಿ ಮಾರ್ನಿಂಗ್ ಶೋಸ್ ಆಡ್ ಆಗ್ತಾ ಇದೆ. ಯಾರೆಲ್ಲ ಬುಕ್ ಮಾಡಿಲ್ವೋ ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಖಾಲಿ ಆದ್ರೆ ಮತ್ತೆ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬೈಬೇಡಿ. ನಮ್ಮಿಂದ ಎಷ್ಟು ಸಾಧ್ಯನೋ ಅದನ್ನ ನಾವು ಸಾಧ್ಯ ಮಾಡ್ತಾ ಇದ್ದೀವಿ ಶೋಸ್ ಅಲೋಕೇಟ್ ಮಾಡೋದಕ್ಕೆ. ಅಂಡ್ ಅದೇ ರೀತಿ ಆಗಸ್ಟ್ 1ನೇ ತಾರೀಕು ಕೇರಳದಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ. ಮಲಯಾಳಂ ಅಲ್ಲಿ ಡಬ್ ಆಗಿ ವೇಫೇರರ್ಸ್ ಇದನ್ನ ಕೇರಳದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಕೊಚ್ಚಿಯಲ್ಲಿ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಹೂಎವರ್ ಈಸ್ ವಾಚಿಂಗ್ ಫ್ರಮ್ ಕೇರಳ, a film after a great response in Karnataka is releasing in Kerala on August 1st with a dubbed Malayalam version, which we have done the best that we can in terms of quality. So thank you, that's all. ಅಷ್ಟೇ ಹೇಳೋದಕ್ಕಿರೋದು. ಸೊ ಇನ್ನೂ ನೀವು ಬುಕ್ ಮಾಡ್ತಾ ಇದೆ. ರಾಮನಗರ ಬರ್ಬೇಕು ಮಗ, ಬರ್ತೀನಿ ಮಗ, ಜಯ್ಯೋ. ಸೊ ಇಷ್ಟೇ ಹೇಳೋದಕ್ಕಿರೋದು. ಇನ್ನೂ ನೀವು ಜಾಸ್ತಿ ಸಪೋರ್ಟ್ ಕೊಟ್ರೆ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು. ಅಂದ್ರೆ ಒಂದ್ 4 ದಿವಸದ ಹಿಂದೆ ಈ ಸಿನಿಮಾ ಯಾವುದು ಅಂತ ಜನಗಳಿಗೆ ಗೊತ್ತಿರ್ಲಿಲ್ಲ. ಈಗ ಟಿಕೆಟ್ ಎಲ್ಲಿ ಸಿಗ್ತಾ ಇದೆ ಅಂತ ಕನ್ಫ್ಯೂಸ್ ಆಗುವಷ್ಟು ಬುಕ್ ಮಾಡಿದೀರಾ, ಸಪೋರ್ಟ್ ಮಾಡಿದೀರಾ. 74,000 ಬುಕಿಂಗ್ಸ್. ಏನ್ ಹೇಳೋದು ಗೊತ್ತಾಗಲ್ಲ. ಇದ್ರೆ ನಿನ್ನೆ ನೋಡ್ಬೇಕಾದ್ರೆ ಇವತ್ತಿನ ಶೋ ಬುಕ್ ಆಗಿತ್ತು, ನಾಳೆ ಶೋ ಬುಕ್ ಆಗಿತ್ತು. ಥ್ಯಾಂಕ್ ಯು. ಅಂಡ್ ಇಷ್ಟು ಮಾತ್ರ ಪ್ರಾಮಿಸ್ ಮಾಡ್ಬೋದು ಲೈಟ್ ಬುದ್ಧ ಫಿಲ್ಮ್ಸ್ ಕಡೆಯಿಂದ, ಅಂದ್ರೆ ನಮ್ಮೆಲ್ಲ ತಂಡದ ಕಡೆಯಿಂದ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಖಂಡಿತ ಹೊಸ ಸಿನಿಮಾಗಳನ್ನ ಮಾಡುವಂತ ಯೋಜನೆಯಲ್ಲಿ ಇರ್ತೀವಿ. ಹೊಸ ಟ್ಯಾಲೆಂಟ್ಗಳನ್ನ ಹಿಡ್ಕೊಂಡು ಸಿನಿಮಾ ಮಾಡುವಂತ ಯೋಜನೆಯಲ್ಲಿ ಇರ್ತೀವಿ. ಸೊ ಅದು ಯಾವತ್ತೂ ಕೂಡ ಪ್ರಸ್ತುತ ಆ ಕೆಲಸದಲ್ಲಿ ನಾವು ಯಾವತ್ತೂ ಜಾರಿಯಾಗಿರ್ತೀವಿ. ಫೈನಲಿ ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹೇಳೋದಕ್ಕಿರೋದು. ಸಿಗೋಣ ಮತ್ತೊಂದ್ಸಲ. ಅಂಡ್ ನಾಳೆ ಸಿಗ್ತೀನಿ ನಾನು ದಾವಣಗೆರೆ, ಹುಬ್ಬಳ್ಳಿ, ಮತ್ತೆ ಧಾರವಾಡ, ಮತ್ತೆ ಬೆಳಗಾವಿಲಿ. ಥ್ಯಾಂಕ್ ಯು. ಬಾಯ್.